ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಗುರುವಾರ. ಓದುತ್ತಿರುವವರು ನಂದಿನಿ ಆಲಂದೂರು. ಸುದ್ದಿಗಳ ವಿವರ. ಚಿಕ್ಕಮಗಳೂರಿನ ದತ್ತಪೀಠವು ಕರ್ನಾಟಕದ ಅಯೋಧ್ಯೆಯಾಗಿದ್ದು, ಲಕ್ಷಾಂತರ ಭಕ್ತರು ದತ್ತಾತ್ರೇಯ ಪಾದುಕೆ ನೋಡಿ ಪುನೀತರಾಗುತ್ತಾರೆ ಎಂದು ವಿಶ್ವ ಹಿಂದೂ ಪರಿಷತ್ತಿನ ದಕ್ಷಿಣ ಪ್ರಾಂತ್ಯದ ಸಹ ಕಾರ್ಯದರ್ಶಿ ಶರಣ್ ಪಂಪೇರ್ ಹೇಳಿದರು. ಅವರು ಮಂಗಳವಾರ ಸಂಜೆ ಪಟ್ಟಣದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದ ಆವರಣದಲ್ಲಿ ವಿಶ್ವ ಹಿಂದೂ ಪರಿಷತ್ ಹಾಗೂ ಬಜರಂಗ ದಳದ ಸಂಯುಕ್ತ ಆಶ್ರಯದಲ್ಲಿ ನಡೆದ ಮುಖಾಂತರ ಜಾಗೃತಿಯನ್ನು ಮೂಡಿಸಿದ ಕಾರಣ ಇವತ್ತು ಕರ್ನಾಟಕದ ಹಿಂದೂಗಳಿಗೆ ಇವತ್ತು ಗೊತ್ತಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಇವತ್ತು ಲಕ್ಷಾಂತರ ಜನ ಇವತ್ತು ಬರ್ತಾ ಇದ್ದಾರೆ. ಹಿಂದೂ ಸಮ್ಮಿಲನ ಕಾರ್ಯಕ್ರಮದಲ್ಲಿ ದಿಕ್ಸೂಚಿ ಭಾಷಣ ಮಾಡಿದರು. ದತ್ತಪೀಠವು ಋಷಿಗಳು ಮಹಾಮುನಿಗಳು ತಪಸ್ಸು ಮಾಡಿದ ಪುಣ್ಯ ಭೂಮಿಯಾಗಿದೆ. ವಿಶ್ವ ಹಿಂದೂ ಪರಿಷತ್ ದತ್ತಪೀಠ ಉಳಿಸಲು ಕಳೆದ 25 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬರುತ್ತಿದೆ ಎಂದರು. ಇದ್ದೀವಿ ಅಂತ ಹೇಳಲಿಕ್ಕೆ ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಾವು ಈ ಧರ್ಮದ ರಕ್ಷಣೆಗಾಗಿ, ಈ ಸಮಾಜದ ರಕ್ಷಣೆಗಾಗಿ, ಈ ನೆಲ ಮಣ್ಣಿನ ರಕ್ಷಣೆಗಾಗಿ ನಾವು ಇದ್ದೀವಿ. ವಿಶ್ವ ಹಿಂದೂ ಪರಿಷತ್ನ ಶೃಂಗೇರಿ ಜಿಲ್ಲಾಧ್ಯಕ್ಷ ಕೆಪಿ ಸುರೇಶ್ ಕುಮಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಇಂದು ಮಾನವ ಹಕ್ಕುಗಳ ದಿನ. ಆದರೆ ಹಿಂದೂಗಳ ಹಕ್ಕುಗಳನ್ನೇ ಕಿತ್ತುಕೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ನಮ್ಮ ಹಕ್ಕುಗಳನ್ನೇ ಹೊಸೆದು ಹಾಕಲು ಸಂಚು ನಡೆಯುತ್ತಿದೆ. ನಾವು ಇಂದು ಕೇವಲ ಶೋಭಾಯಾತ್ರೆಯನ್ನು ಕಾರ್ಯಕ್ರಮಕ್ಕಾಗಿ ಮಾಡಿಲ್ಲ, ಹಿಂದೂಗಳು ಇದ್ದೇವೆ ಎಂದು ತೋರಿಸಿಕೊಳ್ಳಲು ಶೋಭಾಯಾತ್ರೆ ಮಾಡುತ್ತಿದ್ದೇವೆ ಎಂದರು. ಇದೇ ಸಂದರ್ಭದಲ್ಲಿ ದತ್ತಪೀಠ ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದ ದಿವಂಗತ ಸುಧಾಕರ ರಾವ್ ಅವರ ನೆನಪಿನಲ್ಲಿ ಅವರ ಪುತ್ರ ಬಿಎಸ್ ಆಶೀಶ್ ಕುಮಾರ್ ಅವರನ್ನು ಗೌರವಿಸಲಾಯಿತು. ಸಭೆಯ ಅಧ್ಯಕ್ಷತೆಯನ್ನು ವಿಶ್ವ ಹಿಂದೂ ಪರಿಷತ್ ತಾಲೂಕು ಅಧ್ಯಕ್ಷ ಕೋಣನಕೆರೆ ಸತ್ಯನಾರಾಯಣ ವಹಿಸಿದ್ದರು. ಸಭೆಯಲ್ಲಿ ಹಿಂದೂ ಪರಿವಾರದ ಮುಖಂಡರಾದ ಅರುಣ್ ಜೈನ್, ಅಜಿತ್, ಹಂಚಿನಮನೆ ಅನೂಪ್, ವರ್ಕಾಟೆ ಧನಂಜಯ, ಮೂಡಬಾಗಿಲು ಅವಿನಾಶ್, ಕಾನೂರು ಗಿರೀಶ್ ಉಪಸ್ಥಿತರಿದ್ದರು. ಪ್ರಥಮ್ ಕಾರ್ಯಕ್ರಮದಲ್ಲಿ ಸ್ವಾಗತಿಸಿದರು. ಮದನ್ ಗೌಡ ಕಾರ್ಯಕ್ರಮ ನಿರೂಪಿಸಿದರು. ಇದಕ್ಕೂ ಮೊದಲು ಬಿಎಚ್ ಕೈಮರದಿಂದ ಮುಖ್ಯ ರಸ್ತೆಯ ಮೂಲಕ ಕಾರ್ಯಕ್ರಮ ನಡೆದ ಕೊಟ್ಟೂರು ಬಸವೇಶ್ವರ ದೇವಸ್ಥಾನದವರೆಗೆ ವಾಹನ ಜಾಥಾ ನಡೆಯಿತು. ಬೆಳಿಗ್ಗೆ ಮಹಾವೀರ ಭವನದಲ್ಲಿ ಸತ್ಯನಾರಾಯಣ ಪೂಜೆ ನಡೆಯಿತು. ಕಂಪ್ಯೂಟರ್ ಮತ್ತು ಮಾಹಿತಿ ತಂತ್ರಜ್ಞಾನದ ಮುಖಾಂತರ ಬೆಂಗಳೂರು ನಗರವನ್ನು ಐಟಿ ಸಿಟಿ ಮತ್ತು ಸಿಲಿಕಾನ್ ಸಿಟಿ ಮಾಡಿದ ಕೀರ್ತಿ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಸಲ್ಲುತ್ತದೆ ಎಂದು ಶಿವಮೊಗ್ಗ ಭದ್ರಾಖಾಡಾ ಅಧ್ಯಕ್ಷ ಡಾಕ್ಟರ್ ಕೆಪಿ ಅಂಶುಮಂತ್ ಹೇಳಿದರು. ಅವರು ಮಂಗಳವಾರ ಸಂಜೆ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ನಡೆದ ಮಾಜಿ ಸಿಎಂ ಎಸ್ಎಂ ಕೃಷ್ಣ ಅವರಿಗೆ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಎಸ್ಎಂ ಕೃಷ್ಣ ಅವರು ಕರ್ನಾಟಕವನ್ನು ಆರ್ಥಿಕ ಮತ್ತು ಔದ್ಯೋಗಿಕ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಮಾಡಿದ್ದರು. ರಾಜ್ಯದ ಗ್ರಾಮೀಣ ಭಾಗದ ವಿದ್ಯಾವಂತ ಯುವಕ ಯುವತಿಯರು ಇಂದು ಪ್ರಪಂಚದಾದ್ಯಂತ ನಾವು ಬೆಂಗಳೂರಿಗರು ಎಂದು ಹೆಮ್ಮೆಯಿಂದ ಹೇಳಲು ಕಾರಣ ಎಸ್ಎಂ ಕೃಷ್ಣ ಅವರ ದೂರದೃಷ್ಟಿಯ ಆರ್ಥಿಕ ಚಿಂತನೆಯೇ ಕಾರಣವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖಂಡರು ಎಸ್ಎಂ ಕೃಷ್ಣ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿದರು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಪಿಆರ್ ಸದಾಶಿವ, ಗೇರುಬೈಲ್ ನಟರಾಜ್, ಸುರಯ್ಯ ಭಾನು, ಬಿಳಾಲುಮನೆ ಉಪೇಂದ್ರ, ಎಚ್ಎಂ ಶಿವಣ್ಣ, ಸೈಯದ್ ವಜೀಂ, ಈಚನಕೆರೆ ಸುಂದ್ರೇಶ್, ಮಾಳೂರು ದಿಣ್ಣೆ ರಮೇಶ್, ಎಸ್ಡಿ ರಾಜೇಂದ್ರ, ಬೆನ್ನಿ, ಎನ್ಪಿ ರಮೇಶ, ಮಂಜಪ್ಪಗೌಡ, ಬಾಳೆಹಿತ್ಲು ನಾರಾಯಣಸ್ವಾಮಿ ಮತ್ತಿತರರು ಉಪಸ್ಥಿತರಿದ್ದರು. ಸನಾತನ ಹಿಂದೂ ಸಮಾಜ ಪರಿಷತ್ನ ಕುದುರೆಗುಂಡಿಯ ಪ್ರಖಂಡದ ಆಶ್ರಯದಲ್ಲಿ ದತ್ತ ಜಯಂತಿ ಹಿನ್ನೆಲೆಯಲ್ಲಿ ಡಿಸೆಂಬರ್ 12 ಗುರುವಾರ ಸಂಜೆ 5 ಗಂಟೆಗೆ ಕುದುರೆಗುಂಡಿಯ ಪೋಸ್ಟ್ ಆಫೀಸ್ ಪಕ್ಕದಲ್ಲಿ ಹಿಂದೂ ಸಂಗಮ ಕಾರ್ಯಕ್ರಮ ನಡೆಯಲಿದೆ ಎಂದು ಸನಾತನ ಹಿಂದೂ ಸಮಾಜ ಪರಿಷತ್ನ ಜಿಲ್ಲಾ ಸಹ ಸಂಚಾಲಕ ಸಾಲೆಹಸಿಮಕ್ಕಿ ಚೇತನ್ ಕುಮಾರ್ ತಿಳಿಸಿದ್ದಾರೆ. ಪ್ರಮುಖ ವಾಗ್ಮಿ ಹಾಗೂ ಆತ್ಮರಕ್ಷಣಾ ಕಲೆ ತರಬೇತಿದಾರ ಮಲ್ಪೆ ಪ್ರಕಾಶ್ ದಿಕ್ಸೂಚಿ ಭಾಷಣ ಮಾಡಲಿದ್ದಾರೆ. ಯಕ್ಷಸಿರಿ ರಾಜ್ಯ ಪ್ರಶಸ್ತಿ ವಿಜೇತ ಅನಂತ ಪದ್ಮನಾಭರಾವ್ ಅವರ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಮಾರಂಭದಲ್ಲಿ ಮುಖಂಡರಾದ ಕಾಂಠ್ಯ ಶಿವರಾಜ್, ಕುದುರೆಗುಂಡಿಯ ಪ್ರಮೋದ್ ಕಾಮತ್, ಸಾಸಿಲಿಸಿಮಕ್ಕಿ ಚೇತನ್ ಕುಮಾರ್, ವಕೀಲ ಕೆಪಿ ಸುರೇಶ್ ಕುಮಾರ್, ಕಡೇಗದ್ದೆ ಚಕ್ರಪಾಣಿ ಕಾರಂತ್ ಉಪಸ್ಥಿತರಿರುವವರು. ರಾತ್ರಿ 8 ಗಂಟೆಗೆ ಕುದುರೆಗುಂಡಿಯ ಪಟ್ಟಣದಿಂದ ಕಪಿಲಾ ನದಿವರೆಗೆ ದೀಪೋತ್ಸವ ನಡೆಯಲಿದೆ.
ಎಲ್ಲ ಹಿಂದೂ ಬಾಂಧವರು ಆಗಮಿಸಬೇಕು ಎಂದು ಅವರು ಮನವಿ ಮಾಡಿದ್ದಾರೆ. ನರಸಿಂಹರಾಜಪುರ ತಾಲೂಕಿನ ಮುತ್ತಿನಕೊಪ್ಪ ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಡುವ ಫೀಡರ್ನಲ್ಲಿ ತ್ರೈಮಾಸಿಕ ತುರ್ತು ನಿರ್ವಹಣೆ ಇರುವುದರಿಂದ ಡಿಸೆಂಬರ್ 12 ಗುರುವಾರ ಬೆಳಿಗ್ಗೆ 10ರಿಂದ ಸಂಜೆ 5:30ರವರೆಗೆ ನರಸಿಂಹರಾಜಪುರ ಪಟ್ಟಣ, ಮುತ್ತಿನಕೊಪ್ಪ ಗ್ರಾಮ ಪಂಚಾಯಿತಿ, ಕಡಹಿನಬೈಲು, ಮೆಣಸೂರು, ಕಾನೂರು, ಸೀತೂರು, ಬಾಳೆ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗಲಿದೆ. ಅಲ್ಲದೆ ಕೊರಡಹಿತ್ಲು ವಿದ್ಯುತ್ ವಿತರಣಾ ಕೇಂದ್ರದಿಂದ ಹೊರಡುವ ಫೀಡರ್ಗಳಲ್ಲೂ ತುರ್ತು ಕಾಮಗಾರಿ ಇರುವುದರಿಂದ ಕಾನೂರು, ಕಟ್ಟಿನಮನೆ, ಮೇಲ್ಪಾಲ್ನಲ್ಲೂ ಡಿಸೆಂಬರ್ 12ರ ಬೆಳಗ್ಗೆ 10ರಿಂದ ಸಂಜೆ 5:30ರವರೆಗೆ ವಿದ್ಯುತ್ ವ್ಯತ್ಯಯವಾಗಲಿದ್ದು, ಗ್ರಾಹಕರು ಸಹಕಾರ ನೀಡಬೇಕು ಎಂದು ಮೆಸ್ಕಾಂ ಇಲಾಖೆಯು ಪತ್ರಿಕಾ ಪ್ರಕಟಣೆಯಲ್ಲಿ ತಿಳಿಸಿದೆ. ನರಸಿಂಹರಾಜಪುರ ತಾಲೂಕು ಕೃಷಿಕ ಸಮಾಜದ 5 ವರ್ಷಗಳ ಅವಧಿಯ ಕಾರ್ಯಕಾರಿ ಸಮಿತಿಗೆ 15 ಜನರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ತಾಲೂಕು ಕೃಷಿಕ ಸಮಾಜದ ಚುನಾವಣಾ ಅಧಿಕಾರಿ ಮಹೇಶ್ ತಿಳಿಸಿದ್ದಾರೆ. ಆಯ್ಕೆಯಾದ ಸದಸ್ಯರುಗಳು ಬಿಎಸ್ ಚೇತನ್, ಎಚ್ಆರ್ ತಿಮ್ಮಯ್ಯ, ಎನ್ಎಲ್ ತೀರ್ಥೇಶ್, ಎಚ್ಎಂ ನಾಗರಾಜ, ಎಚ್ಕೆ ನವೀನ್, ಬಿಕೆ ನಾರಾಯಣಸ್ವಾಮಿ, ಪಿಕೆ ಬಸವರಾಜಪ್ಪ, ಡಿ ಮಂಜಪ್ಪಗೌಡ, ಎನ್ಪಿ ರಮೇಶ್, ವೈಎಸ್ ರವಿ, ಎಚ್ಎನ್ ರವಿಶಂಕರ್, ಎನ್ಎಸ್ ರಂಜಿತ್, ಎಂವಿ ಶ್ರೀನಿವಾಸ್, ವೈಎಸ್ ಸುಬ್ರಹ್ಮಣ್ಯ, ಎಚ್ವಿ ಸುಪ್ರೀತ್. ವಂದನೆಗಳು.